ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಇವತ್ತು ನಾನು ಗೊಬ್ಬರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ನಾನು ಮೊದಲು ಮಾಡಿರ್ತಿದ್ದು ಗೊಬ್ಬರ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ನಾನು 2ನೇ ಬಾರಿ ಅದು ಗೊಬ್ಬರ ಮಾಡಿರೋದು, ಇವಾಗ ಮಾಡ್ತಾ ಇರೋದು 3ನೇ ಬಾರಿ. ನಾನು ಹಸಿ ಕಸ ಒಣ ಕಸ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಣಗಿರೋ ಎಲೆಗಳು ಮತ್ತು ಮೀಸೋಯಿಂದ ಅಮೆಝಾನಿಂದ ನಾವೇನಾರು ಆರ್ಡ್ರ್ ಮಾಡಿದಾಗ ಪಾರ್ಸಲ್ ಬರುತ್ತಲ್ಲ, ಅದ್ರಲ್ಲಿ ಕಾಕಿ ರಟ್ಟೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಕಲೆಕ್ಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ಇದು ಮಾತ್ರ ಏನಪ್ಪ ಹಸಿಯಾಗಿದೆ ಅನ್ಬೇಡಿ, ಇದೆಲ್ಲ ಒಣಗೋಗಿದೆ ಎಲೆ. ಇದು ಏನು ಚೆನ್ನಾಗೆಲ್ಲ ಒಣಗಿಸಿ ಬಿಸಿಲಲ್ಲಿ ಇಟ್ಟಿದ್ದೀನಿ. ಇದನ್ನು ಕೈಲಿ ಹಿಂಗೆ ಪುಡಿ ಮಾಡಿದ್ರೆ ಅದೆಲ್ಲ ಪುಡಿಯಾಗೋಗುತ್ತೆ. ಮಣ್ಣು ಮತ್ತು ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟ್ ಎಲ್ಲ ವೇಸ್ಟ್ ಹಿಂಗೆ ತುಂಬಿಸಿಟ್ಟಿರ್ತೀನಿ ನಾನು. ಮತ್ತು ನೋಡಿ ಈ ರೀತಿ ಇಟ್ಟಿರ್ತೀನಿ. ಆವಾಗ ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಈ ರೀತಿ ಮಾಡ್ಕೋಬೇಕು. ಇದಕ್ಕೆಲ್ಲ ಒಂದು ಬಕೆಟ್ ತಗೊಂಡು ಅದಕ್ಕೆ ಈ ಥರ ಹೋಲ್ ಮಾಡ್ಕೋಬೇಕು. ಇದಕ್ಕೆ ಏನಪ್ಪ ಅಂದರೆ ಇಂಪಾರ್ಟೆಂಟು ಹೋಲು. ಇಲ್ಲಾಂದರೆ ಹೋಲ್ ಆಗಿ ಮಾಡಿಲ್ಲ ಅಂದರೆ ಕಸ ಎಲ್ಲ ವಾಸನೆ ಬಂದುಬಿಡುತ್ತೆ, ಗೊಬ್ಬರ ಎಲ್ಲ ಚೆನ್ನಾಗಿ ಕಳ್ತು ವಾಸನೆ ಮತ್ತು ಹುಳಗಳು ಎಲ್ಲ ಬಂದುಬಿಡುತ್ತೆ. ಅದರಿಂದ ತಳದಲ್ಲೂ ಒಂದು 3-4 ಹೋಲ್ ಮಾಡ್ಕೋಬೇಕು ಮತ್ತು ಸೈಡಲ್ಲೂ ಒಂದು 3-4 ಹೋಲ್ ಮಾಡ್ಕೋಬೇಕು. ಚೆನ್ನಾಗಿ ಇದರಲ್ಲಿ ಗಾಳಿ ಆಡಬೇಕು, ಹಂಗೆ ಮಾಡಬೇಕು. ಈ ರೀತಿ ಮಣ್ಣನ್ನು ಫಸ್ಟು ಸ್ವಲ್ಪ ತಳಕ್ಕೆ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗೊಬ್ಬರ ಹಾಕಬೇಕು. ಯಾಕಪ್ಪ ಅಂದರೆ ಅದು ಬೇಗ ಗೊಬ್ಬರ ಆಗುತ್ತೆ. ಇವಾಗಿನ ಬೇಸಿಗೆ ಕಾಲ ಅಲ್ವಾ, ಬೇಗ ಆಗೋಗುತ್ತೆ. ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಮಾತ್ರ ತುಂಬ ಲೇಟ್ ಆಗುತ್ತೆ ಗೊಬ್ಬರ ಆಗೋದು. ಚಳಿಗಾಲದಲ್ಲಿ ಒಂದು 4-5 ತಿಂಗಳೂ ತಗೊಳುತ್ತೆ. ಬೇಸಿಗೆ ಕಾಲದಲ್ಲಿ ಒಂದು 2 ತಿಂಗಳಲ್ಲೆಲ್ಲ ಗೊಬ್ಬರ ಆಗೋಗುತ್ತೆ. ನಾನು ಇದು 3ನೇ ಸಲ ನಾನು ರೆಡಿ ಮಾಡ್ತಾ ಇರೋದು ಗೊಬ್ಬರನ. ನಮಗೆ ಅಷ್ಟೊಂದು ಟೈಮ್ ಇಲ್ಲ ಮಾಡೋಕ್ಕೆ ಅನ್ನೋರು ಇದನ್ನು ಪಾಟ್ಗೆ ಹಾಗೆ ಖಾಲಿ ಪಾಟ್ಗೆ ಸ್ವಲ್ಪ ಹಾಕಿ ತುಂಬಿಸ್ಬಿಟ್ಟು ಮಣ್ಣು ಹಾಕಿ ಮುಚ್ಚಿಬಿಟ್ರು ಅದು ಗೊಬ್ಬರ ಆಗುತ್ತೆ. ಇಲ್ಲ ಈ ರೀತಿ ಮಾಡೋಕ್ಕಾಗುತ್ತೆ ಅನ್ನೋರು ಮಾಡ್ಬೋದು. ಇದು ತುಂಬ ಚೆನ್ನಾಗಿ ಗೊಬ್ಬರ ಆಗುತ್ತೆ ನೋಡಿ. ಈ ರೀತಿ ಸ್ವಲ್ಪ ಮಣ್ಣು ಸ್ವಲ್ಪ ಗೊಬ್ಬರನ ತಳಕ್ಕೆ ಹಾಕ್ಬಿಟ್ಟು, ಗೊಬ್ಬರ ಏನಕ್ಕಪ್ಪ ಹಾಕೋದು ಅಂದರೆ ಬೇಗ ಗೊಬ್ಬರ ಇದು ಕೊಳ್ತು ಗೊಬ್ಬರ ಆಗುತ್ತೆ ಅಂತ. ಬೇಸಿಗೆ ಕಾಲ ಅಲ್ವಾ, ತುಂಬ ಚೆನ್ನಾಗಿ ಬೇಗ ಗೊಬ್ಬರ ಆಗೋಗುತ್ತೆ ನೋಡಿ. ಈ ರೀತಿ ಒಂದು ಲೇಯರ್ ಹಸಿ ಕಸ, ಒಂದು ಲೇಯರ್ ಒಣ ಕಸ ಆ ಥರ ಹಾಕಬೇಕು. ನಮ್ಮ ಮನೆ ಹತ್ರನೇ ಎಲೆಗಳೆಲ್ಲ ಸಿಗುತ್ತೆ ನಮಗೆ, ಎಲೆಗಳು ಒಣಗಿರೋ ಎಲೆಗಳೇ. ಅದೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ ಎಲೆಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ನಾವು ಇದನ್ನೇನು ಮಾಡಬೇಕಪ್ಪ ಅಂದರೆ, ನಾವು ಎಷ್ಟು ಹಸಿ ಕಸ ಹಾಕ್ತೀವೋ ಅಷ್ಟೇ ಒಣ ಕಸನೂ ತುಂಬಿಸ್ಬೇಕು. ಒಂದೇ ಸಮ ಪ್ರಮಾಣದಲ್ಲಿ ಹಾಕಬೇಕು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ, ಆದರೆ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಬೇಕು. ಅದೂ ಹಸಿ ಕಸ ಒಣ ಕಸ ಎಲ್ಲ. ನಾನು ಇದನ್ನು ತುಂಬ ದಿನದಿಂದ ತುಂಬಿಸಿಟ್ಟಿದ್ದೆ. ಅದರಲ್ಲಿ ಅರ್ಧಂಬರ್ಧ ತಳದಲ್ಲಿರೋದೆಲ್ಲ ಕೊಳ್ತೋಗೈತೆ ನೋಡಿ. ಈ ಥರ ತುಂಬಿಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಬೂದಿನೂ ಹಾಕಿದ್ದೆ, ಸ್ವಲ್ಪ ಮಣ್ಣು ಹಾಕಿದ್ದೆ, ಬೇಗ ಅದು ಅಲ್ಲೇ ಕೊಳ್ತೋಗ್ಲಿ ಅಂತ. ನಂಗೆ ಬಕೆಟು ಖಾಲಿಯಾಗಿರಲಿಲ್ಲ, ಅದರಿಂದ ಹಂಗೆ ತುಂಬಿಸಿಟ್ಟಿದ್ದೆ ನೋಡಿ. ಹಿಂಗೆ ಹಸಿ ಕಸ ಒಣ ಕಸ, ಒಂದು ಲೇಯರ್ ಒಣ ಕಸ, ಒಂದು ಲೇಯರ್ ಹಸಿ ಕಸ, ಹಂಗೆ ಮಾಡ್ಕೋಬೇಕು ನೋಡಿ. ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟ್ ಆಚೆಗೆ ಎಸಿ ಬದಲು ಹೀಗೆ ನಾವು ಮಾಡ್ಕೊಂಡ್ರೆ ದುಡ್ಡು ಕೊಟ್ಟು ಗೊಬ್ಬರ ತರೋದು ನಮಗೆ ತಪ್ಪುತ್ತೆ. ನಾವೇ ಮನೆಯಲ್ಲಿ ತಯಾರಿಸ್ಕೋಬೋದು. ಇದರಿಂದ ಏನು ತುಂಬ ಕೆಲಸ ಏನು ಹಿಡಿಯೋದಿಲ್ಲ. ಇದು 1 ಅವರ್ 1.5 ಗಂಟೆ ಟೈಮಲ್ಲಿ ಎಲ್ಲ ಇದನ್ನು ಮಾಡಿಬಿಡ್ಬೋದು ಅಷ್ಟೇ. ಕಲೆಕ್ಟ್ ಮಾಡಿ ಇಟ್ಕೋಬೇಕು, ಪೇಷನ್ಸ್ ಇರಬೇಕು ಅಷ್ಟೇ. ಹಿಂಗೆ ಮಾಡಿಕೊಂಡ್ರೆ ನಾವೇ ಮನೇಲಿ ತಯಾರಿ ಮಾಡ್ಕೋಬೋದು. ಒಂದು ಸಲ ಮುಗಿಯುವಷ್ಟೊತ್ತಿಗೆ ಅಲ್ಲಿ ಇನ್ನೊಂದು ಬಕೆಟ್ ರೆಡಿ ಮಾಡಿಕೊಂಡು ಹಂಗೆ ತುಂಬಿಸಿಟ್ಕೊಂಡು ಮಾಡ್ಕೋಬೋದು. ಇದನ್ನು 10 ಡೇಸ್ ಆದಮೇಲೆ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಆವಾಗ ಬೇಗ ಗೊಬ್ಬರ ಆಗುತ್ತೆ. ಆ ರೀತಿ ಮಾಡಬೇಕು ನೋಡಿ. ಈ ರೀತಿ ಹಾಕ್ಕೊಂಡು ತುಂಬಿಸ್ಕೋಬೇಕು. ಈಗ ನಾವೇ ಮನೇಲಿ ಮಾಡಿ ಹಾಕೋದ್ರಿಂದ ಸಾವಯವವಾಗಿ ನಾವು ಬೆಳ್ಕೋಬೋದು. ಯಾವುದು ಆರ್ಗಾನಿಕ್ ಆಗಿ ತರಕಾರಿ ಆಗಲಿ ಸೊಪ್ಪಾಗಲಿ ಎಲ್ಲನೂ ನಾವು ಹಾಗೆ ಬೆಳಿಬೋದು. ಕೆಮಿಕಲ್ ಗೊಬ್ಬರ ಏನು ನಾವು ಯೂಸ್ ಮಾಡ್ದೇನೆ ಇದರಲ್ಲಿ ಆರ್ಗಾನಿಕ್ಕಾಗಿ ನಾವು ಬೆಳ್ಕೋಬೋದು. ಮನೆಯಲ್ಲೇ ತಯಾರಿಸ್ಕೊಂಡು ನಾವು ದುಡ್ಡು ಕೊಟ್ಟು ಹೊರಗಡೆಯಿಂದ ತರೋದು ತಪ್ಪುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟು ನಮ್ಮ ಮನೇಲಿ ಯಾವಾಗಲೂ ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್ ಅಂತೂ ಇದ್ದೇ ಇರುತ್ತೆ. ನಾವು ಸೊಪ್ಪು ಬಿಡಿಸೋದಾಗಲಿ, ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ನಾವು ಒಂದಿನ ಈಗ ಯೂಸ್ ಮಾಡ್ಕೋಬೋದು. ಇದಕ್ಕೆ ಬೇಯಿಸಿರೋದು ಏನೇ ಹಾಕ್ಬಾರ್ದು. ಅನ್ನ ಆಗಲಿ ಸಾಂಬಾರಾಗಲಿ ಬೇರೆ ಏನೇ ಆಗಲಿ ಬೇಯಿಸಿರೋದು ಒಗ್ಗರಣೆದು ಏನೂ ಹಾಕ್ಬಾರ್ದು. ಅದು ನಿಂಬೆಹಣ್ಣು ಕೂಡ ಹಾಕ್ಬಾರ್ದು. ಯಾಕೆಂದರೆ ನಿಂಬೆಹಣ್ಣು ಹಾಕೋದ್ರಿಂದ ಅದು ಬೇಗ ಹುಳಿಗೆ ಅಂಶ ಇರೋದ್ರಿಂದ ಅದು ಬೇಗ ಗೊಬ್ಬರ ಆಗೋದಿಲ್ಲ. ಅದರಿಂದ ಅದೇನೂ ಹಾಕ್ಬಾರ್ದು. ಏನಿದ್ರು ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್ ಹಸಿ ಏನಿದೆ ಅದು ಬೇಯಿಸಿದ್ದು ಬಿಟ್ಟು ಇನ್ನೇನಾದರೂ ಇದಕ್ಕೆ ಹಾಕಬಹುದು ನಾವು ನೋಡಿ. ಅದು ನೋಡೋಕ್ಕೆ ಗ್ರೀನ್ ಕಲರ್ ಇದೆ ಎಲೆ, ಅದು ಹಿಂಗೆ ಪುಡಿ ಮಾಡಿದ್ರೆ ಸಾಕು ಎಲ್ಲ ಪುಡಿಯಾಗಿ ಚೆನ್ನಾಗಿ ಒಣಗಿದೆ ಇದು ಎಲೆ. ನಾನು ನಮ್ಮ ಮನೆ ಸುತ್ತಮುತ್ತನೇ ಸಿಗೋದ್ರಿಂದ ನಾನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಹಾಕ್ತೀನಿ. ಇನ್ನು ನಮ್ಮ ಮನೇಲಿ ಒಂದು ಬಕೆಟ್ ಆಗೋಷ್ಟು ಇತ್ತು, ಆದರೆ ಇನ್ನು ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಬಿಟ್ಟು ಇದೊಂದು ಬಕೆಟ್ ತುಂಬಿಸಿಟ್ಟಿದ್ದೀನಿ. ಒಂದು 10 ಡೇಸ್ ಆದಮೇಲೆ ಹೇಗಾಗುತ್ತೆ ಅಂತ ಇನ್ನೊಂದು ಸಲ ತೋರಿಸ್ತೀನಿ ಇದನ್ನು ನೋಡಿ. ಈ ರೀತಿ ಮಾಡ್ಕೊಂಡ್ರೆ ಏನು ನಮಗೆ ಗೊಬ್ಬರಕ್ಕೆ ಪ್ರಾಬ್ಲಮ್ ಆಗೋಲ್ಲ, ನಮಗೆ ಸಿಗುತ್ತೆ. ಡೈರೆಕ್ಟಾಗಿ ನಾವೇ ಮಾಡ್ಕೊಂಡು ಹಾಕೋಬೋದು. ಹೊರಗಡೆಯಿಂದ ತರಿಸೋಂಗೂ ಇಲ್ಲ, ನಮ್ಮ ಮನೇಲಿ ಇರೋದನ್ನ ಆಚೆಗೆ ಎಸೆಯೋಂಗೂ ಇಲ್ಲ. ನಾವೇ ಮನೇಲಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಆಚೆಗೆ ಬಿಸಾಕೋ ಬದಲು ನಾವೇ ಗೊಬ್ಬರ ತಯಾರಿಸ್ಕೋಬೋದಲ್ವಾ. ಇಷ್ಟೊಂದು ಟೈಮ್ ಇಲ್ಲ ನಮಗೆ, ಮಾಡೋಕ್ಕೆ ಪೇಷನ್ಸ್ ಇಲ್ಲ ಅನ್ನೋರು ಹಾಗೆ ಡೈರೆಕ್ಟಾಗಿ ಅದನ್ನೇ ಏನಿದೆ ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಮತ್ತು ಫೋಟೋಗೆ ಹೂವು ಬೆಳೆಸಿರ್ತೀವಲ್ಲ ಪೂಜೆಗೆ, ಆ ಹೂವು ಎಲ್ಲನ ಪಾಟಿಗೆ ತುಂಬಿಸ್ಬಿಟ್ಟು ಮೇಲೆ ಮುಚ್ಚಿಬಿಟ್ರೆ ಅದು ಒಂದು ಸ್ವಲ್ಪ ದಿನಕ್ಕೆ ಗೊಬ್ಬರ ಆಗಿರುತ್ತೆ.
ಅದಕ್ಕೆ ಗಿಡ ನೆಡೋದ್ರಿಂದ ಅದರಲ್ಲೇ ಗಿಡ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಅದು ಕೆಳಗಡೆನೇ ಕೊಳೆತು ಗೊಬ್ಬರ ಆಗಿರುತ್ತೆ, ಮೇಲೆ ಮಣ್ಣು ಮುಚ್ಚಿರುತ್ತವಲ್ಲ ಅದು ಗಿಡ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನಾನು ಲೇಯರ್ ಬೈ ಲೇಯರ್ ಹಾಕೋತಾ ಇದ್ದೀನಿ. ಇದೆಲ್ಲ ಅದೇ ರೆಡ್ ಪೀಸ್ ಹೇಳಿದ್ನಲ್ಲ ನಾನು ಅಮೆಝಾನು ಮೀಶೋಯಿಂದ ಆರ್ಡ್ರ್ ಮಾಡಿ ತರಿಸಿದ್ದು ಬರುತ್ತಲ್ಲ ಕಾಕಿ ರಟ್ಟು ಮಾತ್ರ ಹಾಕಬೇಕು. ಅದು ಸ್ಟಿಕ್ಕರ್ ಆಗಲಿ ಮೇಲ್ಗಡೆ ಪ್ಲಾಸ್ಟಿಕ್ ಇರುತ್ತಲ್ಲ ಅದನ್ನಾಗಲಿ ಅದೆಲ್ಲ ತೆಗೆದುಬಿಟ್ಟು ಹಾಕಬೇಕು. ಅದು ಯಾಕೆಂದರೆ ಅದು ಕೊಳೆಯೋದಿಲ್ಲ. ಬರೀ ಕಾಕಿ ರಟ್ಟಿರೋದು ಮಾತ್ರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಆ ರೀತಿ ಹಾಕಬೇಕು. ನೋಡಿ ಮೇಲೆ ಸ್ವಲ್ಪ ನಾನು ಮಣ್ಣನ್ನು ಅದಕ್ಕೆ ತುಂಬಿಸಿದ್ನಲ್ವಾ ಅದರಲ್ಲೇ ಇತ್ತು ಮಣ್ಣು. ನೋಡಿ ಎಷ್ಟು ಅದರಲ್ಲೇ ಅರ್ಧ ಕೊಳೆತು ಗೊಬ್ಬರ ಆಗೋಗಿದೆ. ಯಾವ ತಳದಲ್ಲಿದ್ದು ಅದೇ ಕೊಳೆತು ಮುಕ್ಕಾಲು ಭಾಗ ಗೊಬ್ಬರ ಆಗೋಗೈತೆ. ಅದರಲ್ಲಿ ಇನ್ನೇನಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೊಳೆತು ಗೊಬ್ಬರ ಆಗಿದೆ ಅಂತ. ಇವಾಗ ಬೇಸಿಗೆಯಲ್ಲಿ ತುಂಬ ಬೇಗನೆ ಆಗುತ್ತೆ. ನೋಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಇರುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು 3 ಬಕೆಟ್ ಮಾಡಿದ್ದೆ, ಇದು 3ನೇ ಬಕೆಟು. ಮೊದಲೆರಡು ಬಕೆಟ್ ಮಾಡಿ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಗೊಬ್ಬರ ಮಾಡಿದಾಗ ಕಡಲೆಕಾಯಿ ಸಿಪ್ಪೆ ಹಾಕ್ಬಿಟ್ಟಿದ್ದೆ. ಅದು 4-5 ತಿಂಗಳಾದರೂ ಅದು ಕೊಳೆತು ಗೊಬ್ಬರನೇ ಆಗಿರಲಿಲ್ಲ, ಹಾಗೇ ಇತ್ತು. ನೀವು ಆಗ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಹಾಕಬೇಡಿ. ಅದು ಹಾಕೋದ್ರಿಂದ ಅದು ಕೊಳೆತೇ ಇರಲಿಲ್ಲ, ಹಾಗೇ ಇತ್ತು. ನೋಡಿ ಹಿಂಗೆ ಲೇಯರ್ ಬೈ ಲೇಯರ್ ತುಂಬಿಸ್ಬಿಟ್ಟು ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ರೆ, ಅಂದರೆ ನೆರಳಲ್ಲಿ ಇಡಬೇಕು. ಇದು ನಾವು ಬಿಸಿಲಲ್ಲಿ ಇಡಬಾರ್ದು. ಚೆನ್ನಾಗಿ ಮುಚ್ಚಿಬಿಟ್ಟು ಭಾರವಾದದ್ದು ಏನಾರು ಮೇಲೊಂದು ಇಟ್ಬಿಟ್ಟು ಒಂದು ನೆರಳಲ್ಲಿ ಇಡಿ. ಅದರಿಂದ ಕೆಳಗಡೆ ಲಿಕ್ವಿಡ್ ಸೋರುತ್ತೆ. ಅದ್ರ ತಳಕ್ಕೆ ಬೇಕಾದರೆ ಏನಾದರೂ ಒಂದು ಟಬ್ಬು ಅಥವಾ ಏನೋ ಇಟ್ಕೊಳ್ಳಿ. ಅದು ಸೋರೋದಕ್ಕೂ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಬಿಳಿ ನೀರು ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೆ ಹಾಕೋದ್ರಿಂದ ಅದರಲ್ಲಿ ಪೋಷಕಾಂಶ ಚೆನ್ನಾಗಿರುತ್ತೆ. ಆ ಥರ ಮಾಡ್ಕೊಳ್ಳಿ. ಅದರ ಲಿಕ್ವಿಡ್ ಹೆಂಗೆ ಗೊಬ್ಬರ ಕೊಳಿತಾ ಇರುತ್ತೋ ಆ ಥರ ಲಿಕ್ವಿಡ್ ಬರ್ತಾನೆ ಇರುತ್ತೆ. ಅದನ್ನು ನಾವು ಕಲೆಕ್ಟ್ ಮಾಡೋ ಒಂದು ಟಬ್ಬು ಅಂಟ್ಗಿಟ್ಬಿಟ್ರೆ ಅದರೊಳಗೆಲ್ಲ ಕೊಳ್ತಿರುತ್ತೆ. ಹಾಗೆ ಮಾಡ್ಬೋದು. ವಾಸನೆನೂ ಬರೋದಿಲ್ಲ ಆವಾಗ. ಅಂದರೆ ಇದಕ್ಕೆ ಏನಪ್ಪ ಮೇಯ್ನಾಗಿ ಓಲ್ ಮಾಡ್ಕೋಬೇಕು. 1-2 ಓಲ್ ಜಾಸ್ತಿನೇ ಮಾಡ್ಕೋಬೇಕು. ಆ ಓಲ್ ಮಾಡ್ಕೊಳ್ಳೋದ್ರಿಂದ ಅದ್ರ ಗಾಳಿ ಚೆನ್ನಾಗಿ ಆಡುತ್ತಲ್ವ, ಅದರಿಂದ ಏನು ವಾಸನೆ ಬರೋದಿಲ್ಲ ಮತ್ತು ಹುಳನೂ ಆಗೋದಿಲ್ಲ. ನಾನು 3 ಸಲ ಮಾಡಿದ್ದೀನಿ, 3 ಸಲವೂ ವಾಸನೆ ಆಗಲಿ ಹುಳ ಆಗಲಿ ಏನೂ ಬಂದಿಲ್ಲ. ತುಂಬ ಚೆನ್ನಾಗಿತ್ತು. ಮೇಲೆ ಸ್ವಲ್ಪ ಗೊಬ್ಬರ ಹಾಕ್ತಾಯಿದ್ದೀನಿ, ಬೇಗ ಇದಾಗುತ್ತೆ ಅಂತ. ಮೇಲೆ ಸ್ವಲ್ಪ ಗೊಬ್ಬರ, ಒಂದು ಸ್ವಲ್ಪ ಮಣ್ಣು ಹಾಕ್ಬೋದು. ಮತ್ತು 10 ಡೇಸ್ಗೆ ಒಂದು ಸಲ ಇದನ್ನು ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಹುಳಿ ಮಜ್ಜಿಗೆ ಅಥವಾ ಗಂಜಲ ಯಾವುದಾದ್ರೂ ಹಾಕ್ತಾಯಿದ್ರೆ ಅದು ತುಂಬ ಬೇಗನೆ ಅದು ಗೊಬ್ಬರ ತಯಾರಾಗುತ್ತೆ. ಹುಳಿ ಮಜ್ಜಿಗೆ ಮತ್ತು ಗಂಜಲದಲ್ಲಿ ಅದಕ್ಕೆ ಬೇಕಾಗಿರುವಂಥ ಮೈಕ್ರೋಬ್ಸ್ ಎಲ್ಲ ಉತ್ಪತ್ತಿಯಾಗಿ ಬೇಗ ಅದು ಕೊಳೆತು ಗೊಬ್ಬರ ಆಗುತ್ತೆ. ಆ ರೀತಿ ಮಾಡಿ 10 ಡೇಸ್ ಅಥವಾ 15 ಡೇಸ್ಗೆ ಒಂದು ಸಲ ಹುಳಿ ಮಜ್ಜಿಗೆ ಅಥವಾ ಗಂಜಲ, ಹಸುವಿನ ಗಂಜಲನ ಇಟ್ಕೊಂಡಿದ್ದು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಡಿ. ಬೇಗ ಅದು ಕೊಳೆತು ಗೊಬ್ಬರ ಆಗುತ್ತೆ. ನೋಡಿ ನಾನು ಈ ರೀತಿ ಗಂಜಲ ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಟೈಮ್ ಅದನ್ನು ತಿರುಗಿಸಿದಾಗ ಹುಳಿ ಮಜ್ಜಿಗೆ ಕಲೆಕ್ಟ್ ಮಾಡಿ ಹಾಕ್ತೀನಿ. ನೋಡಿ ಈ ರೀತಿ ಹಾಕ್ಕೊಂಡ್ರೆ ಬೇಗ ಗೊಬ್ಬರ ಕೊಳೆಯುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ನೋಡ್ತಾ ಇದ್ದೀರಾ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು. ನೋಡಿ ಈ ರೀತಿ ಎಲ್ಲ ಹಾಕ್ಬಿಟ್ಟು ನಾನು ತುಂಬ ತುಂಬಿಸಿದ್ದೀನಿ. ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಮೇಲೆ ಈ ಥರ ಭಾರವಾದದ್ದು ಏನಾದರೂ ಇಟ್ಬಿಡಿ. ಒಂದು ಬಕೆಟ್ ಫುಲ್ಲು ಗೊಬ್ಬರ ರೆಡಿ ಮಾಡಿದರೆ ಅಷ್ಟು ಸಿಗೋಲ್ಲ ನಮಗೆ, ಅರ್ಧ ಬಕೆಟ್ ಅಷ್ಟೇ ಸಿಗುತ್ತೋ. ನಾವು ಬೇಕಾದರೆ ಅದು ಕೊಳೆತು ಅದು ಕೆಳಕ್ಕೆ ಕೊಯ್ತಾ ಇರುತ್ತೆ. ಅವಾಗ ನಾವು ಮೇಲೆ ಇನ್ನು ಸ್ವಲ್ಪ ತುಂಬಿಸ್ತಾ ಇರ್ಬೋದು. ಹಸಿ ಕಸ ಹೊಸ ಕಸನ ತುಂಬಿಸಿ ತಿರುಗಿಸ್ತಾ 10 ಡೇಸ್ಗೆ ಒಂದು ಸಲ ತಿರುಗಿಸ್ತಾ ಇರ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ.